ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ. ಈ ವಿಡಿಯೋದಲ್ಲಿ ನಮ್ಮ ನೆಚ್ಚಿನ ಬಿಟೆಕ್ ಹಾಗೂ ಡಿಪ್ಲೊಮೊ ಆಸ್ಪಿರೆಂಟ್ಸ್ ಬಗ್ಗೆ ಒಂದು ಕಂಪ್ರಹೆನ್ಸಿವ್ ವಿಡಿಯೋ ಮಾಡಿದ್ದೀವಿ. ನಿಮ್ಗೆ ಆಲ್ರೆಡಿ ನಾನು ಮೊದಲೇ ಹೇಳಿದ್ದೆ, ನಿಮಗೆ ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮೊ ಆಸ್ಪಿರೆಂಟ್ಸ್ಗೆ ಯಾವ್ಯಾವುದು ಕರ್ನಾಟಕದಲ್ಲಿ ಜಾಬ್ ವೇಕೆನ್ಸಿ ಇದಾವೆ ಅದರ ಬಗ್ಗೆ ಒಂದು ಕಂಪ್ರಹೆನ್ಸಿವ್ ವಿಡಿಯೋ ಮಾಡ್ತೀನಿ ಅಂತ. ದಿಸ್ ಇಸ್ ದ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ KMF ಅಲ್ಲಿ ಎಷ್ಟೊಂದು ವೇಕೆನ್ಸೀಸ್ ಇದಾವೆ ಫಾರ್ ಇಂಜಿನಿಯರಿಂಗ್ ಅಂಡ್ ಡಿಪ್ಲೊಮಾ ಆಸ್ಪಿರೆಂಟ್ಸ್, ಮತ್ತೆ KPSC RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದರಲ್ಲಿ ಎಷ್ಟೊಂದು ವೇಕೆನ್ಸೀಸ್ ಇದಾವೆ, ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಇದ್ರ ಬಗ್ಗೆ ಮಾಹಿತಿ, ಮತ್ತೆ KPSC PWD AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1 ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಎಷ್ಟೊಂದು ಪೋಸ್ಟ್ಗಳು ವೇಕೆನ್ಸಿ ಇದಾವೆ, ಮತ್ತೆ BSNL SET ಹಾಗೂ JTO ಇದಕ್ಕೆ ಎಷ್ಟೊಂದು ವೇಕೆನ್ಸೀಸ್ ಇದಾವೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೊಂದು ಪೋಸ್ಟ್ಗಳಿದಾವೆ ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಹಾಗೂ ಎಂಕರೇಜ್ ಇಂಡಿಯಾ ಇಂದ ಫ್ಯೂಚರ್ ಅಲ್ಲಿ ಬರುವ ಕೋರ್ಸ್ಗಳ ಬಗ್ಗೆ ಸಹ ಮಾಹಿತಿ ಕೊಡ್ತೀನಿ. ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ನೋಡಿ, KMF ಲಾಸ್ಟ್ ಡೇಟ್ 21 ಫೆಬ್ರವರಿ 2026, ಅಂದ್ರೆ ಇವಾಗಿಂದ ಓನ್ಲಿ 5 ಡೇಸ್ ಇದೆ. ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವ್ರು ಈಗಲೇ ಅಪ್ಲೈ ಮಾಡಿ. ನಿಮಗೆ TO ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರೋರಿಗೆ ಒಂದು ಪೋಸ್ಟ್ ಇದೆ. ಸೊ BE ಮೆಕ್ಯಾನಿಕಲ್ ಮಾಡಿರೋರಿಗೆ ಒಂದು ಪೋಸ್ಟ್ ಇದೆ. ಮತ್ತೆ ಟೆಕ್ನಿಕಲ್ ಆಫೀಸರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಯಾರು ಎಲೆಕ್ಟ್ರಿಕಲ್ ಮಾಡಿದ್ದೀರಾ ಅವ್ರಿಗೆ ಒಂದು ಪೋಸ್ಟ್ ಇದೆ. ಮತ್ತೆ ಸರ್ ಏನ್ ಸರ್ ಒಂದೊಂದೇ ಪೋಸ್ಟ್ ಇದೆ ನಾವು ಇಲ್ಲಿ ಹಾಕ್ಬೇಕಾ ಅಂತ ನಿಮ್ಗೆ ಮೈಂಡ್ ಅಲ್ಲಿ ಏನಾದ್ರು ಅದೊಂದು ಡೌಟ್ ಇದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ. ಆ ಒಂದು ಪೋಸ್ಟ್ ನಿಮಗೆ ಆಗಿರ್ಬೋದು. ಸೊ ಡೋಂಟ್ ಥಿಂಕ್ ಅಬೌಟ್ ಇಟ್, ಜಸ್ಟ್ ಅಪ್ಲೈ. ಮತ್ತೆ ಎನಿ ಡಿಗ್ರಿ, ನೀವು ಯಾವುದೇ ಡಿಗ್ರಿ ಮಾಡಿರಲಿ, ಅಂದ್ರೆ ನೀವು BE ಆರ್ BTech ಯಾವುದೇ ಡಿಗ್ರಿ ಮಾಡಿರಲಿ, ಯು ವಿಲ್ ಬಿ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್. ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ನೀವು ಅಡ್ಮಿನ್ ಅಸಿಸ್ಟೆಂಟ್ ಗ್ರೇಡ್ 2 ಇದಕ್ಕೂ ನೀವು ಎಲಿಜಿಬಲ್ ಇದ್ದೀರಿ. ಇಲ್ಲಿ ನೋಡಿ ಸುಮಾರು 17 ಪೋಸ್ಟ್ಗಳಿದಾವೆ. ಮತ್ತೆ ಎಕ್ಸ್ಟೆನ್ಷನ್ ಆಫೀಸರ್ 17 ಪೋಸ್ಟ್ಗಳಿದಾವೆ. ಜೂನಿಯರ್ ಸಿಸ್ಟಮ್ ಆಪರೇಟರ್ ಇದಕ್ಕೆ ಎನಿ ಡಿಗ್ರಿ ವಿತ್ 1 ಇಯರ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು 1 ಇಯರ್ ಡಿಪ್ಲೊಮಾ ಮಾಡಿದ್ರೆ ಮತ್ತೆ ಜೊತೆಗೆ ಎನಿ ಡಿಗ್ರಿ ಮಾಡಿದ್ರೆ 13 ಪೋಸ್ಟ್ಗಳಿಗೆ ನೀವು ಎಲಿಜಿಬಲ್ ಇದ್ದೀರಿ. ವೆರಿ ಈಸಿ ಕಾಂಪಿಟೇಷನ್, ಇದ್ರಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರೋದಿಲ್ಲ, ಆರಾಮಾಗಿ ಅಪಾಯಿಂಟ್ ಆಗ್ಬಹುದು. ಇದನ್ನ ನೀವು ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಈ ಪೋಸ್ಟ್ಗೆ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಎನಿ ಡಿಗ್ರಿ ಮಾಡಿರೋರಿಗೆ ಇನ್ನೊಂದು ಪೋಸ್ಟ್ ಇದೆ, ಫಾಸ್ಟ್ ಸ್ಕ್ರೈಬರ್ ಅಂತ, ಇದಕ್ಕೆ ನೀವು ಎಲಿಜಿಬಲ್ ಇದ್ದೀರಿ. ಮತ್ತೆ ಯಾರ್ಯಾರು ITI ಮಾಡಿದ್ದೀರಾ ಅವರಿಗೆ ನಿಮಗೆ ಎಲೆಕ್ಟ್ರಿಕಲ್ ಅಲ್ಲಿ ITI ಮಾಡಿರೋರಿಗೆ 25 ಪೋಸ್ಟ್ಗಳಿದ್ದಾವೆ. ಮತ್ತೆ ITI ಡಿಪ್ಲೊಮಾ ಎರಡನ್ನೂ ಇದನ್ನು ಕನ್ಸಿಡರ್ ಮಾಡ್ತಾರೆ, ಒಮ್ಮೆ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತೆ ರೆಫ್ರಿಜರೇಷನ್ ಅಲ್ಲಿ ಯಾರು ITI ಮಾಡಿದಿರಾ ಅವ್ರಿಗೆ 10 ಪೋಸ್ಟ್ಗಳಿದಾವೆ. ಮತ್ತೆ ಬಾಯ್ಲರ್ ಅಲ್ಲಿ ಯಾರು ITI ಮಾಡಿದಿರಾ ಅವ್ರಿಗೆ 15 ಪೋಸ್ಟ್ಗಳು ಇರ್ತವೆ. ನನ್ಗೆ ಸುಮಾರು ಜನ ಕೇಳ್ತೀರಾ, ಬಾಯ್ಲರ್ ರೆಫ್ರಿಜರೇಷನ್ ಅವರು ಬೇರೆ ಟೈಮಲ್ಲಿ ಎಲ್ಲ ಬಂದ್ಬಿಟ್ಟು ಕೇಳ್ತೀರಾ, ಸರ್ ನಮಗೆ ಜಾಬ್ ವೇಕೆನ್ಸೀಸ್ ಎಲ್ಲಿ ಸಿಗುತ್ತೆ, ಏನೆಲ್ಲ ಸರ್ಚ್ ಮಾಡಬೇಕು ಅಂತ. ಇಲ್ಲಿ ನೋಡಿ ನಿಮ್ಗೊಂದು ಅದ್ಭುತವಾದ ಅವಕಾಶ ಇಲ್ಲಿದೆ, 10 + 15 ಪೋಸ್ಟ್ಗಳು. ಸೊ KMF ಅಲ್ಲಿ ಟೋಟಲಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಹು ಹ್ಯಾವ್ ಡಿಡ್, ನಿಮಗೆ ಇಂಜಿನಿಯರಿಂಗ್ ಮಾಡಿದ್ದೀರಾ, ಡಿಪ್ಲೊಮಾ ಮಾಡಿದ್ದೀರಾ, ITI ಮಾಡಿದ್ದೀರಾ ಅವ್ರಿಗೆ ಎಲ್ರಿಗೂ ಇಲ್ಲಿ 100 ಪೋಸ್ಟ್ಗಳು ವೇಕೆನ್ಸಿ ಇದಾವೆ. ಸೊ ಡೋಂಟ್ ಮಿಸ್ ದಿಸ್ ಪೋಸ್ಟ್. ಮತ್ತೆ KPSC ಇಂದ ಮುಂದೆ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ 76 ಪೋಸ್ಟ್ಗಳನ್ನ ವೇಕೆನ್ಸಿ ಬರುತ್ತೆ. 70 RPC 6 HK ಅವರಿಗೆ. ಸೊ ಟೋಟಲಿ 76 ಪೋಸ್ಟ್ಗಳ ವೇಕೆನ್ಸಿ ಬರುತ್ತೆ. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ, ಡಿಪ್ಲೊಮೊ ಇನ್ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದರಲ್ಲಿ ನೀವು ಡಿಪ್ಲೊಮೊ ಮಾಡಿದ್ರೆ ಎಲಿಜಿಬಲ್ ಇದ್ದೀರಾ. ಮತ್ತೆ ಡಿಗ್ರಿ ಇನ್ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ. BTech ಆರ್ BE ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದಕ್ಕೆಲ್ಲ ನೀವು ಎಲಿಜಿಬಲ್ ಇದ್ದೀರಾ. ಮತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ ಫಿಸಿಕಲ್ ಮೆಜರ್ಮೆಂಟ್ಸ್, ಫಿಸಿಕಲ್ ನೀಡ್ ಇರುತ್ತೆ ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿ. ಮತ್ತೆ ಇದರಲ್ಲಿ ಟೋಟಲ್ 76 ಪೋಸ್ಟ್ಗಳಿದಾವೆ. ಸೊ ಇಲ್ಲಿ ನೋಡಿ ಸರ್, ಇದು KMF ಅಲ್ಲಿ 100 ಪೋಸ್ಟ್ಗಳಿದಾವೆ. ಹೌ ವಿ ಕ್ಯಾನ್ ಪ್ರಿಪೇರ್ ಅಂತ ಹೇಳಿದ್ರೆ, ನಾವು ಆಲ್ರೆಡಿ KMF ನ ಒಂದು ಕೋರ್ಸ್ ಆಲ್ರೆಡಿ ಆನ್ ಗೋಯಿಂಗ್ ನಡೀತಿದೆ. ಸೊ ಯು ಕ್ಯಾನ್ ಜಾಯಿನ್ ಟು ಅವರ್ KMF ಕೋರ್ಸ್ ಅಂಡ್ ಟೇಕ್ ಅಡ್ಮಿಷನ್ ಅಂಡ್ ಯು ಕ್ಯಾನ್ ಪ್ರಿಪೇರ್ ಫಾರ್ ದಿಸ್ 100 ಪೋಸ್ಟ್. ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ನಮ್ಮ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೋರ್ಸ್ ನಡೀತಿದೆ. ಯು ಕ್ಯಾನ್ ಜಾಯಿನ್ ಟು ದಟ್ ಕೋರ್ಸ್. ನಿಮ್ಮ ಪ್ರಿಪರೇಷನ್ ಇವಾಗಿಂದಾನೇ ಚುರುಕು ಮಾಡ್ಕೊಳ್ಳಿ. RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇಸ್ ಎ ವೆರಿ ಗುಡ್ ಪೋಸ್ಟ್, ಮಿಸ್ ಮಾಡಕ್ ಹೋಗ್ಬೇಡಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಈಕ್ವಲ್ ಪೋಸ್ಟ್ ಇದೆ ಇದು. ನೆಕ್ಸ್ಟ್ KPSC PWD AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಬಹಳ ಒಳ್ಳೆ ಪೋಸ್ಟ್. ನಿಮಗೆ ಕರ್ನಾಟಕ ಸ್ಟೇಟ್ ಅಲ್ಲಿ ಟಾಪ್ ಮೋಸ್ಟ್ ಇಂಜಿನಿಯರಿಂಗ್ ಅಪಾಯಿಂಟ್ಮೆಂಟ್ ಫಸ್ಟ್ ಯಾವ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಟಾಪ್ ಮೋಸ್ಟ್ ರ್ಯಾಂಕ್ ಅಲ್ಲಿ ಬರೋ ಪೋಸ್ಟ್ ಯಾವ್ದು ಅಂತ ಹೇಳಿದ್ರೆ ಇದೇ ಪೋಸ್ಟ್. PWD ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತುಂಬಾ ಲಿಕ್ವಿಡೇಟಿವ್, ತುಂಬಾ ಒಳ್ಳೆ ಪೋಸ್ಟ್, ತುಂಬಾ ಪವರ್ಫುಲ್ ಪೋಸ್ಟ್, ಗ್ರೇಡ್ A. ಇದರಲ್ಲಿ 42 ಪೋಸ್ಟ್ಗಳು ವೇಕೆನ್ಸಿ ಇದಾವೆ. 30 RPC 12 ಹೈದರಾಬಾದ್ ಕರ್ನಾಟಕ. ಸೊ ಟೋಟಲಿ 42 ಪೋಸ್ಟ್ಗಳು. ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ, ಸಿವಿಲ್ ಇಂಜಿನಿಯರಿಂಗ್ ಅಥವಾ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇದರಲ್ಲಿ ನೀವು
ಬಿ ಟೆಕ್ ಮಾಡಿದ್ದೀರಾ, ಬಿ ಮಾಡಿದ್ದೀರಾ, ಆರ್ ಎನಿ ಒಂದು ಸಬ್ಜೆಕ್ಟ್ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಆರ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇದೆ ಅಂತ ಹೇಳಿದ್ರೆ ಒಂದ್ಸತಿ ಇದರ ಬಗ್ಗೆ ಒಂದು ಕಂಪ್ರಹೆನ್ಸಿವ್ ನೋಟಿಫಿಕೇಶನ್ ನೋಡಿ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇಫ್ ಯು ಆರ್ ಎಲಿಜಿಬಲ್ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್. ಮತ್ತೆ KPSC PWD AEE ಸಹ ನಮ್ಮಲ್ಲಿ ಕೋರ್ಸ್ ನಡೀತಿದೆ. ಒಂದು ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯು ಕ್ಯಾನ್ ಜಾಯಿನ್ ಟು ದಟ್ ಕೋರ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಾಲ್ ಟು ದಿಸ್ ನಂಬರ್ ಅಂಡ್ ವೆರಿಫೈ. ಸರ್ RTO ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, KMF ಆಗಿರ್ಬೋದು, KPSC PWD ಇದಕ್ಕೆ ಯಾರ್ಯಾರು ಹೆಂಗೆ ಎಲಿಜಿಬಿಲಿಟಿ ಇದೆ, ನಮ್ಮಲ್ಲಿ ಕೋರ್ಸ್ ಹೆಂಗ್ ನಡೆಸ್ತೀವಿ, ಕ್ಲಾಸಸ್ ಹೆಂಗ್ ಮಾಡ್ತೀವಿ, ಟೆಸ್ಟ್ ಸೀರೀಸ್ ಹೆಂಗ್ ಮಾಡ್ತೀವಿ, ಇದ್ರ ಬಗ್ಗೆ ಎಲ್ಲ ನೀವು ಇದಕ್ಕೆ ನಂಬರ್ ಕಾಲ್ ಮಾಡಿಬಿಟ್ಟು ವಿಚಾರಿಸ್ಕೊಳ್ಳಿ. ನೆಕ್ಸ್ಟ್ ಬಂದಿದೆ SET JTO. ಇದರಲ್ಲಿ SETಗೆ 95 ಪೋಸ್ಟ್ಗಳಿದ್ದಾವೆ. ಜೂನಿಯರ್ ಟೆಕ್ನಿಕಲ್ ಆಫೀಸರ್ಗೆ 26 ಪೋಸ್ಟ್ಗಳಿದ್ದಾವೆ. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂದ್ರೆ BE BTech ಮಾಡಿರೋರು, ಎಲೆಕ್ಟ್ರಾನಿಕ್ಸ್ ಅಥವಾ CS ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಶನ್, ಇಷ್ಟೊಂದೆಲ್ಲ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಇದರಲ್ಲೆಲ್ಲ ನೀವು BE ಅಥವಾ BTech ಮಾಡಿದ್ರೆ ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಾ. ಇದರ ಲಾಸ್ಟ್ ಡೇಟ್ ಬಂದಿದ್ದೆ 7 ಮಾರ್ಚ್. ಓನ್ಲಿ 20 ಡೇಸ್ ನಿಮಗೆ ಉಳಿದಿದೆ ಈ ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ. ಸೊ ಯಾರೆಲ್ಲ ಜಾಬ್ ವೇಕೆನ್ಸಿ ನೋಡುತ್ತಿದ್ದೀರಾ ಮೊದಲು KMF ಮತ್ತೆ BSNL SET JTOಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಮುಂಬರುವ ನೇಮಕಾತಿ ಯಾವ್ದಂತ ಹೇಳಿದ್ರೆ ನಿಮಗೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ PWD ಡಿಪಾರ್ಟ್ಮೆಂಟ್ ಜೊತೆಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನು ಸ್ವಲ್ಪ ವೇಕೆನ್ಸೀಸ್ ಅನೌನ್ಸ್ ಮಾಡಿದ್ದಾರೆ. ಅದು ಯಾವ್ದಾವ್ದು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 826, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ 186, ಮತ್ತೆ ಪ್ರೊಫೆಸರ್ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಅಲ್ಲಿ 941, ಮತ್ತೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಯೂನಿವರ್ಸಿಟಿಯಲ್ಲಿ ಲೆಕ್ಚರರ್ ಆಗಿ 47 ಪೋಸ್ಟ್ಗಳು. ಸೊ ಸುಮಾರು 2000 ಮಾಡಿಲ್ಲ ಅಂತ ಹೇಳಿದ್ರು ಇದ್ರಲ್ಲಿ ಹಾಫ್ ತೆಗೆದ್ರು 1000 ವೇಕೆನ್ಸೀಸ್ ಅಂತೂ ಫಿಲ್ ಮಾಡ್ತಾರೆ. ಸೊ ಈ ಪೋಸ್ಟ್ಗಳಿಗೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಏನೇನೆಲ್ಲ ನಿಮಗೆ ಪ್ರಿಪರೇಷನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ, ಈಗ್ಲಿಂದಾನೇ ಸಿದ್ಧರಾಗಿ. ನೆಕ್ಸ್ಟ್ ನಮ್ಮಲ್ಲಿ ಯಾವ್ಯಾವ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ KMF ಬ್ಯಾಚ್ ಆಲ್ರೆಡಿ ನಡೀತಿದೆ, RTO ಮೋಟರ್ ವೆಹಿಕಲ್ ಬ್ಯಾಚಸ್ ನಡೀತಿದೆ, ಮತ್ತೆ PWD AEE ಬ್ಯಾಚಸ್ ನಡೀತಿದೆ. ಸೊ ಇದಕ್ಕೆಲ್ಲ ನೀವು ಈ ಕೂಡಲೇ ಜಾಯ್ನ್ ಆಗ್ಬೋದು. ನೀವು ಈ ಕೂಡಲೇ ಜಾಯ್ನ್ ಆಗಿಬಿಟ್ಟು ಪ್ರಿಪರೇಷನ್ ಮಾಡೋದ್ರಿಂದ ಎಲ್ಲರಿಕನ್ನ ನೀವು ಕಾಂಪಿಟೇಷನ್ ಅಲ್ಲಿ ಅಹೆಡ್ ಇರ್ತೀರಾ. ಸೊ ಥ್ಯಾಂಕ್ ಯು.